ಕ್ಲೈಮೇಟ್ ಚೇಂಜ್ ನ ಅತ್ಯಂತ ದೊಡ್ಡ ಅಥವಾ ನಂಬರ್ 2ರ ಅತ್ಯಂತ ದೊಡ್ಡ ಕಾರಣ ಮಾಂಸಾಹಾರ. ಈ ಮಾತು ಕೂಡ ಜನರಿಗೆ ಗೊತ್ತಿರೋದಿಲ್ಲ. ಕ್ಲೈಮೇಟ್ ಚೇಂಜ್ ನಿಂದ ನಮಗ್ ಗೊತ್ತಿದೆ ಎಷ್ಟು $1000 ಬಿಲಿಯನ್ ಪ್ರಪಂಚದ ಆರ್ಥಿಕತೆಗೆ ನಷ್ಟವಾಗುತ್ತೆ ಅಂತ. ಹಾಗಾದ್ರೆ ಅದರಿಂದ ಬಡತನ ಹರಡ್ತಿದ್ಯೋ ಇಲ್ವೋ? ಮಾಂಸಾಹಾರ ಬಡತನದ ತುಂಬಾ ದೊಡ್ಡ ಕಾರಣ. ಆದ್ರೆ ಅದ್ರ ಮೇಲೆ ಜನರು ಹೇಳ್ತಾರೆ, ಸರ್ ಮಾಂಸಾಹಾರದಿಂದ ಎಕಾನಮಿಗೆ ಬೂಸ್ಟ್ ಕೊಡುತ್ತೆ ಅಲ್ವಾ? ಜನ ಹೇಳ್ತಾರೆ ಮಾಂಸಾಹಾರ ಆರ್ಥಿಕ ಚಟುವಟಿಕೆ, ಇದರಿಂದ ಜನರ ಮನೆ ನಡೆಯುತ್ತೆ. ಮನೆ ನಡೆಯೋದಿಲ್ಲ, ಬಡತನ ಹರಡುತ್ತೆ. ಮಾಂಸಾಹಾರನ ನಿಲ್ಲಿಸ್ಬಿಡಿ ನೀವು ಬಡತನನ ತೆಗೆದಾಕ್ಬೇಕಂದ್ರೆ. ನಾನೀ ಮಾತನ್ನ ಕಾಲ್ಪನಿಕವಾಗಿ ಹೇಳ್ತಿಲ್ಲ, ನೀವೇ ಸ್ವಲ್ಪ ಸಂಶೋಧನೆ ಮಾಡಿ, ನಿಮ್ಗೆ ಅವಾಗ ಈ ವಿಷಯ ಅರ್ಥ ಆಗುತ್ತೆ. ಮಾಂಸಾಹಾರ ಬಡತನದ ತುಂಬಾ ದೊಡ್ಡ ಕಾರಣ. ನಿಮ್ಗೆ ಇಷ್ಟ ಆದ್ರೂ ಕಾಣುತ್ತೆ ನಿಮ್ಗೆ ಮಾಂಸದ ಕನ್ಸಂಪ್ಷನ್ ಅಥವಾ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಆಗ ಅದರಿಂದ ನಿಮಗೆ ಎಷ್ಟು ಲಾಭ ಆಗುತ್ತೆ? ಉದಾಹರಣೆಗೆ ಭಾರತೀಯ ಮಾಂಸೋದ್ಯಮ ಸುಮಾರು $50 ಬಿಲಿಯನ್ ಇದೆಯಾ? ಅದು ಸುಮಾರು $50 ಬಿಲಿಯನ್ ಇದೆ. ಅದರಲ್ಲಿ ನೀವು ಅಂದ್ಕೊಳ್ಳಿ 10% ಮಾರ್ಜಿನ್ ಇದೆ ಅಂತ. ಆಗ ಅದರಲ್ಲಿ $5 ಬಿಲಿಯನ್ ನಿಮಗೆ ಲಾಭ ಆಗುತ್ತೆ. ಅದರ ಹೋಲಿಕೆನಲ್ಲಿ ಭಾರತೀಯ ಆರ್ಥಿಕತೆ ಕಳೆದ ವರ್ಷ ಅಷ್ಟೇ ಕೇವಲ ಈ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಈವೆಂಟ್ಸ್ ನಿಂದ, ಅದ್ರ ಕಾರಣದಿಂದ ಸುಮಾರು $150 ಬಿಲಿಯನ್ ನಷ್ಟ ಅನುಭವಿಸ್ತು. ಈಗ ಹೋಲಿಕೆ ಮಾಡಿ.